ಆತ್ಮೀಯ ವಿದ್ಯಾರ್ಥಿನಿಯರೇ, ಜೀವಶಾಸ್ತ್ರದ ಮುಂದಿನ ಅಧ್ಯಾಯ ಅಂದರೆ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ, ಇದರ ಅಡಿಯಲ್ಲಿ ಬರುವ ಕೆಲವು ಬಹಳ ಪ್ರಮುಖವಾದ ಪ್ರಶ್ನೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಲವು ಪ್ರಾಣಿಗಳಲ್ಲಿ ಕಂಡುಬರುವ ಹಾರ್ಮೋನ್ಗಳು, ಇವುಗಳ ಕಾರ್ಯಗಳು ಬಹಳ ಪ್ರಮುಖವಾಗಿ ಬಂದೇ ಬರುವಂಥ ಪ್ರಶ್ನೆಗಳು ನೋಡೋಣ. ಅಡ್ರಿನಾಲಿನ್ ಅನ್ನೋ ಹಾರ್ಮೋನು, ಅದರ ಕಾರ್ಯವನ್ನು ಮತ್ತು ಕಾರ್ಯ ವೈಖರಿಯನ್ನು ವಿವರಿಸಿ ಅಂತ ಕೂಡ, ಕಾರ್ಯತಂತ್ರವನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಅಡ್ರಿನಾಲಿನ್ನು ನಮ್ಮ ದೇಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಸಹಾಯ ಮಾಡುವಂಥ ಒಂದು ಹಾರ್ಮೋನ್. ತೀವ್ರ ಅಪಾಯದ ಸಂದರ್ಭದಲ್ಲಿ ದೇಹದಲ್ಲಿ ಇದು ಬಿಡುಗಡೆ ಆಗುತ್ತೆ. ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಅಡ್ರಿನಲ್ ಗ್ರಂಥಿಗಳು ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಟೋಪಿಯಂತೆ ಇರ್ತವೆ. ಒಂದು ಜೋಡಿ ಅಡ್ರಿನಲ್ ಗ್ರಂಥಿಗಳು ನಮ್ಮ ದೇಹದಲ್ಲಿ ಕಂಡು ಬರ್ತವೆ. ಇವು ಅನೇಕ ದೇಹದಲ್ಲಿ ಉಂಟಾಗುವಂಥ ತುಂಬ ವೇಗವಾದ ಪ್ರತಿಕ್ರಿಯೆಗೆ ಕೂಡ ಕಾರಣ ಆಗುತ್ತೆ. ಈ ಸಂದರ್ಭದಲ್ಲಿ ದೇಹವನ್ನು ಸಾವು ಬದುಕಿನ ನಡುವೆ ರಕ್ಷಣೆಯೂ ಕೂಡ ಮಾಡುತ್ತೆ. ಮೊದಲನೇದಾಗಿ ಏನಾಗುತ್ತೆ, ಅಡ್ರಿನಾಲಿನ್ ಬಿಡುಗಡೆ ಆದಾಗ ಹೃದಯದ ಬಡಿತ, ಉಸಿರಾಟದ ಪ್ರಮಾಣ ಹೆಚ್ಚಾಗುತ್ತೆ. ರಕ್ತನಾಳ ಅಪಧಮನಿಗಳ ವಿಸ್ತರಣೆ ಕೂಡ ಆಗುತ್ತೆ. ಇದರಿಂದ ರಕ್ತವು ಚೆನ್ನಾಗಿ ನಮ್ಮ ಕೈ ಕಾಲುಗಳ ಸ್ನಾಯುಗಳಿಗೆ ನುಗ್ಗಲು ಸಹಾಯ ಆಗುತ್ತೆ. ಸ್ನಾಯುಗಳಲ್ಲಿ ಹೆಚ್ಚು ರಕ್ತ ನುಗ್ಗಿದಾಗ ಆಕ್ಸಿಜನ್ ಪ್ರಮಾಣ ಹೆಚ್ಚು ಸಿಕ್ಕೋದ್ರಿಂದ ಸ್ನಾಯುಗಳಲ್ಲಿ ಶಕ್ತಿ ವೇಗವಾಗಿ ಉತ್ಪತ್ತಿ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತ ಪರಿಣಾಮ 2 ಅಂಗಗಳಲ್ಲಿ ಕಂಡುಬರುತ್ತೆ. ಚರ್ಮ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ರಕ್ತದ ಪೂರೈಕೆ ಕಡಿಮೆ ಮಾಡೋದರಿಂದ, ಅಲ್ಲಿಗೆ ಆಕ್ಸಿಜನ್ನ ಕಡಿಮೆ ಕಳಿಸೋದ್ರಿಂದ ಅಲ್ಲಿ ಕಡಿಮೆ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದರಿಂದ ಆಕ್ಸಿಜನನ್ನು ಉಳಿಸಿ ಎಲ್ಲಿ ದೇಹ ವೇಗವಾದ ಪ್ರತಿಕ್ರಿಯೆ ಉಂಟು ಮಾಡಬೇಕೋ ಅಂಥ ಕ್ರಿಯೆಗಳಿಗೆ, ಸ್ನಾಯುಗಳಿಗೆ ಹೆಚ್ಚು ರಕ್ತ ಪೂರೈಸಿ ಅಡ್ರಿನಾಲಿನ್ನು ತೀವ್ರ ಅಪಾಯದ ಸಂದರ್ಭದಲ್ಲಿ ದೇಹವನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನೆಕ್ಸ್ಟು ಪ್ರಮುಖವಾದ ಚಿತ್ರ ಅಂತಂದರೆ ಮೆದುಳಿನ ರೇಖಾಚಿತ್ರ. ಇದನ್ನು ಅಭ್ಯಾಸ ಮಾಡಿ. ಮೆದುಳಿನ ರೇಖಾಚಿತ್ರದಲ್ಲಿ ನೇರವಾಗಿ ಮಹಾಮಸ್ತಿಷ್ಕ ಗುರುತಿಸಿ ಅಥವಾ ಅನುಮಸ್ತಿಷ್ಕ ಗುರುತಿಸಿ ಅಂತ ಕೇಳೋದಿಲ್ಲ. ಕೆಲವು ಸಂದರ್ಭದಲ್ಲಿ ಕೇಳ್ಬೋದು, ಅಥವಾ ಇನ್ನು ಕೆಲವು ಸಂದರ್ಭದಲ್ಲಿ ಅದರ ಕಾರ್ಯ ಕೊಟ್ಟು ಆ ಭಾಗವನ್ನು ಗುರುತಿಸಿ ಅಂತ ಕೂಡ ಕೇಳ್ಬೋದು. ನೋಡೋಣ. ಕಾರ್ಯವನ್ನು ಪರ್ಫೆಕ್ಟಾಗಿದ್ದಲ್ಲಿ ನೀವು ಅದನ್ನು ಉತ್ತರ ಬರೆಯೋದಕ್ಕೆ ಸುಲಭ ಆಗುತ್ತೆ. ಅಥವಾ ಕೆಲವು ಸಂದರ್ಭದಲ್ಲಿ ಮೆದುಳಿನ ಬದಲಿಗೆ ಹೃದಯ ಕೊಟ್ಟಾಗ ಮೆದುಳಿನ ಬಗೆಗೆ ಅದರ ಕಾರ್ಯಗಳನ್ನೇ ಕೇಳುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇದನ್ನ ಮತ್ತೆ ನೆನಪಿಸ್ಕೊಳ್ಳೋಣ. ಮಹಾಮಸ್ತಿಷ್ಕ ಅನ್ನೋದು ಮೆದುಳಿನ 80% ದೊಡ್ಡ ಭಾಗ. ಇದು ಚಿಂತನೆಯನ್ನು ನಡೆಸುವುದರಲ್ಲಿ, ನೆನಪಿನ ಶಕ್ತಿಯನ್ನು ನಿಯಂತ್ರಿಸೋದ್ರಲ್ಲಿ, ತರ್ಕವನ್ನು ಮಾಡಲು ನೆರವಾಗೋದ್ರಲ್ಲಿ ಸಹಾಯ ಮಾಡುತ್ತೆ. ಅನುಮಸ್ತಿಷ್ಕ ದೇಹದ ಸಮತೋಲನ ಮತ್ತು ನಡೆದಾಡುವಂಥ ಸ್ವಯಂ ಪ್ರೇರಿತ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಇದು ಐಚ್ಛಿಕ ಕ್ರಿಯೆಗಳಾಗಿರ್ತವೆ. ಐಚ್ಛಿಕ ಕ್ರಿಯೆಗಳನ್ನು ಅನುಮಸ್ತಿಷ್ಕ ನಿಯಂತ್ರಣ ಮಾಡುತ್ತೆ. ಇನ್ನು ಪಾನ್ಸ್ಗೆ ಬಂದರೆ, ಪಾನ್ಸ್ ದುಃಖ ಅಥವಾ ನಗು ಇಂತಹ ಮುಖ ಭಾವನೆಗಳನ್ನು ನಿಯಂತ್ರಣ ಮಾಡುತ್ತೆ. ಮುಖದ ಸ್ನಾಯುಗಳನ್ನು ಇದು ಹತೋಟಿಯಲ್ಲಿ ಇಟ್ಟಿರುತ್ತೆ. ಇನ್ನು ಮೆಡುಲಾ ಅಬ್ಲಾಂಗೇಟ ಹೃದಯ ಬಡಿತ, ರಕ್ತದೊತ್ತಡ, ಗ್ರಂಥಿಗಳಿಂದ ಸ್ರವಿಸುವಿಕೆ, ಹಾರ್ಮೋನ್ ಸ್ರವಿಸುವಿಕೆ ಮತ್ತು ವಾಂತಿಯಾಗುವಿಕೆ ಇಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಇನ್ನು ಹೈಪೋಥಾಲಮಸ್ಗೆ ಬಂದರೆ, ಹೈಪೋಥಾಲಮಸ್ ಅಂದರೆ ಮುಮ್ಮೆದುಳಿನ ಭಾಗನೇ ಆಗಿರುತ್ತೆ. ಹೈಪೋಥಾಲಮಸ್ ಇದು ಮಹಾಮಸ್ತಿಷ್ಕದ ಅಡಿಭಾಗದಲ್ಲಿಯೇ ಕಂಡುಬರುತ್ತೆ. ಇದು ಬಾಯಾರಿಕೆ, ಹಸಿವು, ನಿದ್ರೆ, ಮೂತ್ರದ ಉತ್ಪತ್ತಿ ಇಂತಹ ಕ್ರಿಯೆಗಳನ್ನು, ಬೆವರಿನ ಉತ್ಪತ್ತಿ ಇವುಗಳನ್ನು ನಿಯಂತ್ರಣ ಮಾಡುತ್ತೆ. ದೇಹದಲ್ಲಿ ನೀರಿನ ಪ್ರಮಾಣವನ್ನು ಸರಿಯಾದ ರೀತಿಯಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ. 12ನೇ ಪ್ರಶ್ನೆಗೆ ಬರೋಣ. ಪರಾವರ್ತಿತ ಚಾಪ ಎಂದ್ರೇನು, ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೇನು, ಇವು ಕೂಡ ತುಂಬ ಇಂಪಾರ್ಟೆಂಟು. ಇವು MCQನಲ್ಲಿ ಬಂದರೆ ಕೂಡ ಡೌಟ್ ಇಲ್ಲ, ಬಂದರೆ ಬರ್ಬೋದು. ಪರಾವರ್ತಿತ ಚಾಪ
ಅಂದರೆ ಏನು ಅಂತ ಕೇಳಿದ್ರೆ ಬಹಳ ಸುಲಭವಾಗಿ ಬರಿಬೇಕಾದ್ದು ಪರಾವರ್ತಿತ ಪ್ರತಿಕ್ರಿಯೆ ನಡೆಯುವ ಮಾರ್ಗ. ಅಂದರೆ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ 5 ಭಾಗಗಳು ಏನು ಕಂಡು ಬರ್ತವೆ, ಆ 5 ಭಾಗಗಳಲ್ಲಿ ಕ್ರಿಯೆ ನಡೆಯುವ ಒಂದು ಮಾರ್ಗ ಆಗಿರುತ್ತೆ ಪರಾವರ್ತಿತ ಚಾಪ. ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಏನು ಅಂತ ಕೇಳೋಣ. ನರವ್ಯೂಹದ ಕಾರ್ಯವೇ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸೋದು. ಆದರೆ ಪರಾವರ್ತಿತ ಪ್ರತಿಕ್ರಿಯೆ ತುಂಬ ವೇಗವಾಗಿ ನಡೆಯುವಂತಹ ಮೆದುಳು ಬಳ್ಳಿಯಿಂದ ನಿಯಂತ್ರಣಕ್ಕೊಳಗಾಗುವ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗಿರುತ್ತೆ. ಅಂದರೆ ಅನಿರೀಕ್ಷಿತ ಪ್ರಚೋದನೆಗೆ ಹಠಾತ್ತಾಗಿ ನೀಡುವಂಥ ಪ್ರತಿಕ್ರಿಯೆ ಅಂತ ನೀವು ಬರಿಬೋದು. ಪರಾವರ್ತಿತ ಕ್ರಿಯೆಯ ಭಾಗಗಳು 5 ಇರ್ತವೆ. ಒಂದನೇದ್ದು ಗ್ರಾಹಕಗಳು ಜ್ಞಾನೇಂದ್ರಿಯಗಳಾಗಿರ್ತವೆ. ಪರಿಸರದಿಂದ ಪ್ರಚೋದನೆಯನ್ನು ಸ್ವೀಕರಿಸುವುದೇ ಇವುಗಳ ಕೆಲಸ. ಇನ್ನು ಜ್ಞಾನವಾಹಿ ನರಕೋಶ, ಫಾರ್ ಎಕ್ಸಾಂಪಲ್ ಕೈಯ ಚರ್ಮಕ್ಕೆ ಏನಾದರೂ ಸುಟ್ಟಿರುವಂಥ ಒಂದು ಅನುಭವ ಸಿಕ್ಕಿದ ತಕ್ಷಣ ಅಲ್ಲಿರುವಂಥ ನರಕೋಶ ನ್ಯೂರಾನ್ ಆ ಪ್ರಚೋದನೆಯನ್ನು ಮೆದುಳಿಗೆ ಸಾಗಿಸುತ್ತೆ ಅಥವಾ ಮೆದುಳು ಬಳ್ಳಿಗೆ ಸಾಗಿಸುತ್ತೆ. ಇನ್ನು ಮೆದುಳು ಬಳ್ಳಿಯಲ್ಲಿ ಸಂಬಂಧ ಕಲ್ಪಿಸುವ ನರಕೋಶ ಇರುತ್ತೆ. ಈ ಸಂಬಂಧ ಕಲ್ಪಿಸುವ ನರಕೋಶವು ಈ ಜ್ಞಾನವಾಹಿ ನರವನ್ನು, ಅಂದರೆ ಚರ್ಮ, ಕಣ್ಣು, ಕಿವಿ ಇವುಗಳಿಂದ ಬರುವಂಥ ನರವನ್ನು ಸ್ನಾಯುಗಳಿಗೆ ಹೋಗುವಂಥ ಸಂವೇದನೆ ತೆಗೆದುಕೊಂಡು ಹೋಗುವ ನರಕ್ಕೆ ಸಂಪರ್ಕವನ್ನು ಏರ್ಪಡಿಸ್ತವೆ. ಸಂಬಂಧ ಕಲ್ಪಿಸುವ ನರ ಯಾವಾಗಲೂ ಕೂಡ ಮೆದುಳು ಅಥವಾ ಮೆದುಳು ಬಳ್ಳಿಯಲ್ಲಿ ಕಂಡುಬರುತ್ತೆ. ಇನ್ನು 3ನೆಯ ನರ ಕ್ರಿಯಾವಾಹಿ ನರ. ಇದು ಮೆದುಳು ಅಥವಾ ಮೆದುಳು ಬಳ್ಳಿಯ ಸಂದೇಶವನ್ನು ಕೊನೆಯ ಭಾಗ ಅದು ಕಾರ್ಯನಿರ್ವಾಹಕ ಅದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಕಾರ್ಯನಿರ್ವಾಹಕಗಳು ಅಂದರೆ ಸ್ನಾಯುಗಳು ಅಥವಾ ಸ್ರವಿಕೆಯನ್ನು ಮಾಡುವಂಥ ಗ್ರಂಥಿಗಳು. ಈ ಕಾರ್ಯನಿರ್ವಾಹಕವು ಚಲನೆಯನ್ನು ಉಂಟು ಮಾಡಿ ವಿವಿಧ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸಸ್ಯ ಹಾರ್ಮೋನ್ಗಳು ಯಾವುವು, ಅವುಗಳ ಕಾರ್ಯ ಏನು ಅಂತ ಪ್ರತಿಯೊಂದನ್ನು ಸಪ್ರೇಟಾಗಿ ಕೇಳ್ಬೋದು, ಅಥವಾ ಕಾರ್ಯವನ್ನು ನೀಡಿ MCQನಲ್ಲಿ ಯಾವುದೋ ಒಂದು ಸಸ್ಯ ಹಾರ್ಮೋನನ್ನು ಸರಿ ಹೊಂದೋ ಹಾಗೆ ಕೊಟ್ಟಿರ್ಬೋದು. ಉಳಿದವುಗಳ ಕಾರ್ಯ ಗೊತ್ತಿದ್ದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಬರೀಬಹುದು. ಆಕ್ಸಿನ್ ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಸಸ್ಯದ ಎತ್ತರ ಹೆಚ್ಚಾಗೋದಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್. ಸಸ್ಯ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಆಕ್ಸಿನ್ ತುದಿಯಲ್ಲಿ ಉತ್ಪತ್ತಿ ಆಗೋದ್ರಿಂದ ಈ ರೀತಿ ಆಗುತ್ತೆ. ಅದು ಎಲ್ಲಿ ಕಾರ್ಯನಿರ್ವಹಿಸುತ್ತೋ ಅಲ್ಲಿಯೇ ಸಸ್ಯದ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ. ಮನುಷ್ಯರ ಥರ ಗ್ರಂಥಿಗಳಲ್ಲಿ ಸಸ್ಯದ ಹಾರ್ಮೋನ್ ಉತ್ಪತ್ತಿ ಆಗಲ್ಲ. ಆಕ್ಸಿನ್ನು ಸಸ್ಯದ ಎತ್ತರದ ಬೆಳವಣಿಗೆಗೆ ಏಕೆ ಕಾರಣ ಅಂತ ಕೇಳಿದ್ರೆ, ಆಕ್ಸಿನ್ ಉತ್ಪತ್ತಿ ಆಗೋದೇ ಸಸ್ಯದ ಕಾಂಡದ ತುದಿಯಲ್ಲಿ ಅಂತ ನಾವು ಬರಿಬೇಕು. ಜೊತೆಗೆ ಆಕ್ಸಿನ್ನು ಸಸ್ಯವು ಬೆಳಕಿನ ಕಡೆಗೆ ಬಾಗಲು ಕೂಡ ಸಹಾಯ ಮಾಡುತ್ತೆ. ಇಷ್ಟಲ್ಲದೆ ಸಸ್ಯವು ಅಥವಾ ಸಸ್ಯದ ಬಳ್ಳಿಯು ಆಧಾರದ ಸುತ್ತಿಕೊಂಡು ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಇನ್ನು ಗಿಬ್ಬರ್ಲಿನ್ ಅಥವಾ ಜಿಬ್ಬರ್ಲಿನ್ ಅಂತ ಕರಿತೀವಿ. ಈ ಒಂದು ಹಾರ್ಮೋನ್ ಸಸ್ಯದ ಶಾಖೆಗಳು ಅಥವಾ ಟೊಂಗೆಗಳು, ರೆಂಬೆಗಳು ಬೆಳೆಯಲು ಸಹಾಯ ಮಾಡುತ್ತೆ. ಸಸ್ಯವನ್ನು ತುದಿ ಕಟ್ ಮಾಡಿದಾಗ ಮಾತ್ರ ಸಸ್ಯ ಅಗಲ ಆಗೋದಕ್ಕೆ ಸಾಧ್ಯ. ಯಾಕೆ ಅಂದರೆ ಆಕ್ಸಿನ್ ಇಲ್ಲದ ಸಂದರ್ಭದಲ್ಲಿ ಜಿಬ್ಬರ್ಲಿನ್ ತುಂಬ ಚುರುಕಾಗಿ ತನ್ನ ಕಾರ್ಯವನ್ನು ಮಾಡುತ್ತೆ. ಸಸ್ಯವು ವಿಶಾಲವಾಗಿ ಬೆಳೆಯಲು, ಬೇರುಗಳು ಬೆಳೆಯಲು ಈ ಜಿಬ್ಬರ್ಲಿನ್ ಸಹಾಯ ಮಾಡುತ್ತೆ. ಇನ್ನು ಸೈಟೋಕೈನಿನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೈಟೋ ಅಂದರೆ ಸೆಲ್ ಅಥವಾ ಕೋಶಗಳ ವಿಭಜನೆ. ಈ ಒಂದು ಕಾರ್ಯದಲ್ಲಿ ನೆರವಾಗೋದು ಸೈಟೋಕೈನಿನ್. ಚಿಕ್ಕ ಮೊಗ್ಗು ಎಷ್ಟು ಬೇಗ ಕಾಯಿ ಆಗುತ್ತಲ್ವ, ಕಾಯಿ ಆಗೋದಕ್ಕೆ ಕಾರಣ ಸೈಟೋಕೈನಿನ್. ಅಥವಾ ಚಿಕ್ಕ ಕಾಯಿ ದಪ್ಪನಾದ ಕಾಯಿಗಳಾಗಿ ಮಾರ್ಪಾಟಾಗೋದಕ್ಕೆ, ವೇಗವಾದ ವಿಭಜನೆ ಆಗೋದಕ್ಕೆ ಕಾರಣ ಸೈಟೋಕೈನಿನ್. ಇನ್ನು ಅಬ್ಸಿಸಿಕ್ ಆಮ್ಲ ಮಾತ್ರ ಒಂದು ಋಣಾತ್ಮಕ ಪರಿಣಾಮವನ್ನು ಸಸ್ಯದಲ್ಲಿ ಉಂಟು ಮಾಡುತ್ತೆ. ಉಳಿದವೆಲ್ಲವೂ ಧನಾತ್ಮಕವಾಗಿಯೇ ಪ್ರಚೋದನೆ ಮಾಡುತ್ತೆ ಬೆಳವಣಿಗೆಯನ್ನು. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಬೆಳವಣಿಗೆಯನ್ನು ತಡೆದು ಎಲೆಗಳು ಉದುರೋದಕ್ಕೆ ಅಥವಾ ಸಸ್ಯ ಒಣಗಿ ಹೋಗೋದಕ್ಕೆ ಅಬ್ಸಿಸಿಕ್ ಆಮ್ಲ ಸಹಾಯ ಮಾಡುತ್ತೆ. ಇನ್ನು ಥೈರಾಕ್ಸಿನ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ನಾವು ಪ್ರಾಣಿಗಳ ನಿರ್ನಳ ಗ್ರಂಥಿಯಿಂದ ಬರುವಂಥ ಹಾರ್ಮೋನ್ಗಳ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಚಯಾಪಚಯ ಕ್ರಿಯೆಗಳನ್ನು ಅದು ನಿಯಂತ್ರಣ ಮಾಡುತ್ತೆ. ಕೆಲವು ಸಂದರ್ಭದಲ್ಲಿ ಹೀಗೂ ಕೇಳ್ಬೋದು,
ಥೈರಾಕ್ಸಿನ್ನು ಯಾವ ರೋಗವನ್ನು ತಡೆಯುತ್ತೆ ಅಂತ ಕೇಳ್ಬೋದು. ಸರಳ ಗಳಗಂಡ ಅಥವಾ ಗಾಯ್ಟರ್ ರೋಗವನ್ನು ಥೈರಾಕ್ಸಿನ್ ತಡೆಯುತ್ತೆ. ಇಷ್ಟಲ್ಲದೆ ದೇಹದಲ್ಲಿ ಯಾವ ವಸ್ತುಗಳನ್ನು ಚಯಾಪಚಯ ಕ್ರಿಯೆಯಲ್ಲಿ ಬದಲಾಯಿಸಲು ಥೈರಾಕ್ಸಿನ್ ಸಹಾಯಕ ಅಂತ ಕೇಳ್ಬೋದು. ಎಲ್ಲ 3 ಪ್ರಮುಖ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಲಿಪಿಡ್, ಕೊಬ್ಬು, ಈ 3ರ ಚಯಾಪಚಯ ಕ್ರಿಯೆಗಳಿಗೂ ಅವುಗಳನ್ನು ಬದಲಾವಣೆ ಮಾಡಿ ದೇಹ ಉಪಯೋಗ ಮಾಡಿಕೊಳ್ಳೋದಕ್ಕೆ ಈ ಥೈರಾಕ್ಸಿನ್ ಅತ್ಯಂತ ಅಗತ್ಯ. ಇನ್ನು ಅಡ್ರಿನಾಲಿನ್ ಏನು, ಅಡ್ರಿನಲ್ ಗ್ರಂಥಿಯಿಂದ ಬರುವಂಥ ಹಾರ್ಮೋನ್, ಇದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಆಗಿರುತ್ತೆ. ಈಗಾಗಲೇ ಇದರ ಬಗ್ಗೆ ವಿವರಣೆಯನ್ನು ನಾನು ಕೊಟ್ಟಿರ್ತೀನಿ. ತುರ್ತು ಸಂದರ್ಭದಲ್ಲಿ ದೇಹವನ್ನು ಅದು ನಮಗೆ ಎದುರಾಗುವಂಥ ಅಪಾಯಗಳಿಂದ ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಅಡ್ರಿನಾಲಿನ್ನ ಸಹಾಯದಿಂದ ನಮ್ಮ ಸ್ನಾಯುಗಳಿಗೆ ಅತಿ ಹೆಚ್ಚು ಶಕ್ತಿ ಸಿಕ್ಕಿ ಓಡಲು ಅಥವಾ ಹಾರಲು ಅಥವಾ ಕಿರುಚಲು ನಮಗೆ ಸಹಾಯ ಆಗುತ್ತೆ. ಇನ್ನು ಇನ್ಸುಲಿನ್ ಹಾರ್ಮೋನ್ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಮೇದೋಜೀರಕ ಗ್ರಂಥಿಯನ್ನು ಮಿಶ್ರಗ್ರಂಥಿ ಅನ್ನೋದಕ್ಕೆ ಕೂಡ ಒಂದು ಕಾರಣ ಇದೆ. ಮೇದೋಜೀರಕ ರಸ ಮೇದೋಜೀರಕ ಗ್ರಂಥಿಯಿಂದ ಬರುತ್ತೆ. ಅದು ನೇರವಾಗಿ ಕರುಳಿಗೆ ಬಿಡುಗಡೆ ಆಗುತ್ತೆ ಒಂದು ನಾಳದ ಮೂಲಕ, ಮೇದೋಜೀರಕ ನಾಳದ ಮೂಲಕ. ಆದರೆ ಇನ್ಸುಲಿನ್ ಅನ್ನೋದು ಉಳಿದ ಏನು ನಿರ್ನಾಳ ಗ್ರಂಥಿ ಹಾರ್ಮೋನ್ಗಳಿದ್ದಾವೆ ಆ ಗ್ರಂಥಿಯಿಂದ ನೇರವಾಗಿ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ರಕ್ತದ ಮೂಲಕ ಬೇರೆ ಬೇರೆ ದೇಹದ ಭಾಗಗಳಿಗೆ ಸಾಗಿಸಲ್ಪಡುತ್ತೆ. ಇದರ ಕಾರ್ಯ ಏನಪ್ಪ ಅಂದರೆ ದೇಹದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸೋದು. ಇನ್ನೂ ಸರಿಯಾಗಿ ಹೇಳ್ಬೇಕಂತಂದರೆ ಗ್ಲೂಕೋಸನ್ನು ಕರಗದ ಗ್ಲೈಕೋಜನ್ನಾಗಿ ಪರಿವರ್ತಿಸಿ ಆ ಗ್ಲೈಕೋಜನ್ ಕೋಶಗಳಲ್ಲಿ ಸಂಗ್ರಹ ಆಗಲು ಈ ಇನ್ಸುಲಿನ್ ಸಹಾಯ ಮಾಡುತ್ತೆ. ಅಲ್ಲದೆ ನಮ್ಮ ದೇಹದಲ್ಲಿ ಡಯಾಬಿಟಿಸ್ ರೋಗ ತಡೆಯಲು ಕೂಡ ಇನ್ಸುಲಿನ್ ಸಹಾಯ ಮಾಡುತ್ತೆ. ಇನ್ನು ಬೆಳವಣಿಗೆ ಹಾರ್ಮೋನ್ ಬಗ್ಗೆ ತಿಳ್ಕೊಬೇಕಂದ್ರೆ ಬೆಳವಣಿಗೆ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿಯಿಂದ ಬರುತ್ತೆ. ಪಿಟ್ಯೂಟರಿ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ? ಮೆದುಳಿನ ಅಡಿಭಾಗದಲ್ಲಿ ಕಂಡು ಬರುತ್ತೆ. ಬೆಳವಣಿಗೆ ಹಾರ್ಮೋನು ಅದರ ಹೆಸರೇ ಹೇಳೋ ಹಾಗೆ ದೇಹದ ಬೆಳವಣಿಗೆಗೆ ಸಹಾಯಕ ಆಗಿರುತ್ತೆ. ದೇಹ ಎತ್ತರ ಬೆಳೆಯೋದಕ್ಕೆ ಈ ಒಂದು ಹಾರ್ಮೋನ್ ಬೇಕೇ ಬೇಕು. ನೆಕ್ಸ್ಟ್, ಈ ಕೊರತೆಯಿಂದ ಬರುವ ಕಾಯಿಲೆಗಳು ಯಾವುದು ಅಂತ ನೇರವಾದ ಪ್ರಶ್ನೆಯೂ ಬರ್ಬೋದು. ಥೈರಾಕ್ಸಿನ್ ಕೊರತೆ ಆದರೆ ಗಾಯ್ಟರ್ ಅಥವಾ ಸರಳ ಗಳಗಂಡ ಬರುತ್ತೆ. ಬೆಳವಣಿಗೆ ಹಾರ್ಮೋನ್ ಕೊರತೆ ಆಗಿಬಿಟ್ರೆ ಬೆಳವಣಿಗೆ ವಯಸ್ಸಲ್ಲಿ ಕುಬ್ಜತೆ ಬರುತ್ತೆ. ತುಂಬ ಕುಳ್ಳಗಾಗ್ತಾರೆ ಅವರು. 2-3 ಅಡಿ ಮಾತ್ರ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚು ಬೆಳವಣಿಗೆಯ ಹಾರ್ಮೋನ್ ಯಾವುದಪ್ಪ ಅಂದರೆ ದೈತ್ಯತೆಯ ಹಾರ್ಮೋನ್. ಅದು ಕೂಡ ಅತಿ ಹೆಚ್ಚು ಬೆಳವಣಿಗೆಯನ್ನು ಈ ಒಂದು ಬೆಳವಣಿಗೆ ವಯಸ್ಸಿನಲ್ಲಿ ಉಂಟಾಗೋದಕ್ಕೆ 6 ಅಡಿ 6.5 7 ಅಡಿ 7.5 ಅಡಿ ಬೆಳೆಯೋದಕ್ಕೆ ಈ ಕಾರಣವಾದ ಹಾರ್ಮೋನ್ ಆಗಿರುತ್ತದು. ಇನ್ನು ಇನ್ಸುಲಿನ್ ಅಂದ್ರೇನು, ಅದರ ಕಾರ್ಯ ಏನು? ಇನ್ಸುಲೀನು ಮಧುಮೇಹ ರೋಗವನ್ನು ತಡೆಯುತ್ತೆ. ಇನ್ಸುಲಿನ್ ಕರಗದ ಸಕ್ಕರೆ ಅಂದರೆ ಗ್ಲುಕೋಸನ್ನು ಗ್ಲೈಕೋಜನ್ನಾಗಿ ಪರಿವರ್ತಿಸೋದ್ರ ಮೂಲಕ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಇನ್ಸುಲಿನ್ ಕಡಿಮೆ ಆದರೆ ಏನಾಗುತ್ತೆ? ರಕ್ತ ಮೂತ್ರ ಎರಡರಲ್ಲಿಯೂ ಸಕ್ಕರೆಯನ್ನು ಇರುವಿಕೆಯನ್ನು ನಾವು ನೋಡ್ತೀವಿ. ಇದನ್ನು ಮಧುಮೇಹ ಕಾಯಿಲೆ ಅಂತ ಕರೀತಾರೆ ಅಥವಾ ಡಯಾಬಿಟಿಸ್ ಅಂತ ಕೂಡ ಕರೀತಾರೆ. ಇನ್ನು ಮುಂದಿನ ಪ್ರಮುಖ ಭಾಗಕ್ಕೆ ಬಂದರೆ ಅನುವರ್ತನ ಚಲನೆಗಳು ಅಂದರೆ ಏನು ಅಂತ ಕೇಳ್ಬೋದು. ಅನುವರ್ತನ ಚಲನೆಗಳ ಬಗ್ಗೆ ಶಾರ್ಟ್ ನೋಟ್ಸ್ ಕೇಳ್ಬೋದು. ಪ್ರತಿಯೊಂದು ಅನುವರ್ತನ ಚಲನೆಯ ಡೆಫಿನಿಷನ್ ಗೊತ್ತಿದ್ದಲ್ಲಿ, ಅದರ ಅರ್ಥ ಗೊತ್ತಿದ್ದಲ್ಲಿ ಅದನ್ನು ಗುರುತಿಸೋದಕ್ಕೆ ಸಹಾಯ ಆಗುತ್ತೆ. ಅನುವರ್ತನ ಚಲನೆ ಅಂದರೆ ಏನು? ಇದು ಸಸ್ಯಗಳಲ್ಲಿ ಕಂಡುಬರುವ ಚಲನೆ, ಬಹಳ ನಿಧಾನವಾಗಿ ನಡೆಯುತ್ತೆ. ಅದ್ರ ಜೊತೆಗೆ ಪ್ರತಿಕ್ರಿಯೆಯನ್ನು ಅನೇಕ ದಿನಗಳ ಅಥವಾ ತಿಂಗಳುಗಳು ಅಥವಾ ವರ್ಷಗಳಲ್ಲಿ ಸಸ್ಯ ತೋರಿಸುತ್ತೆ. ಯಾವ ಥರ ಪ್ರತಿಕ್ರಿಯೆ ಅಂದರೆ ಕೆಲವೊಂದು ಪ್ರಚೋದನೆಗಳಿಗೆ ನೀರು, ಮಣ್ಣು, ಸೂರ್ಯನ ಬೆಳಕು, ರಾಸಾಯನಿಕ ಇವುಗಳ ಪ್ರಚೋದನೆಗಳಿಗೆ ಅನುಗುಣವಾಗಿ ಸಸ್ಯ ತೋರಿಸುವಂಥ ಪ್ರತಿಕ್ರಿಯೆಯ ಬೆಳವಣಿಗೆ ಇದು. ಬೆಳವಣಿಗೆ ಸಹಿತವಾಗಿ ನಡೆಯುವಂಥ ಪ್ರತಿಕ್ರಿಯೆ ಇದು. ಒಂದು ದ್ಯುತಿ ಅನುವರ್ತನೆ. ದ್ಯುತಿ ಅಂದರೆ ಬೆಳಕು. ಸಸ್ಯಗಳಲ್ಲಿ ಬೆಳಕಿನ ಕಡೆಗೆ ನಡೆಯುವಂಥ ಬೆಳವಣಿಗೆಯ ಚಲನೆ. ನೆಕ್ಸ್ಟ್ ಗುರುತ್ವಾನುವರ್ತನೆ ಅಂತಂದರೆ ಗುರುತ್ವಾಕರ್ಷಣೆಯ ಕಡೆಗೆ ಅಂದರೆ ಮಣ್ಣಿನ ಕಡೆಗೆ, ನೆಲದ ಕಡೆಗೆ, ಭೂಮಿಯ ಕಡೆಗೆ ಸಸ್ಯ ಬೆಳೆಯುವಂಥ ಒಂದು ಚಲನೆ.
ರಾಸಾಯನಿಕಾನುವರ್ತನೆ ಅಂತ ಕೇಳ್ಬೋದು. ರಾಸಾಯನಿಕದ ಕಡೆಗೆ ಸಸ್ಯದ ಭಾಗಗಳು ಬೆಳೆಯುವಂಥ ಒಂದು ಪ್ರತಿಕ್ರಿಯೆ ಇದು. ಉದಾಹರಣೆಗೆ ಕೇಸರ ಪರಾಗಸ್ಪರ್ಶಕ್ಕೆ ಒಳಗೊಂಡ ನಂತರ ಪುಂಕೇಸರಗಳು ಅಂದರೆ ಪರಾಗ ರೇಣುಗಳು ಶಲಾಕಾಗ್ರದ ಮೇಲೆ ಬಿದ್ದ ನಂತರ ಅವು ಪರಾಗ ದಂಡವನ್ನು ಉಂಟು ಮಾಡ್ತವೆ, ಪರಾಗ ನಳಿಕೆ ಅಂತ ಕರಿತೀವಿ. ಈ ಪರಾಗ ನಳಿಕೆಯು ಹೂವಿನ ತಳಭಾಗದಲ್ಲಿರುವಂಥ ಅಂಡಾಶಯವನ್ನು ತಲುಪಿ ಅಲ್ಲಿ ಹೆಣ್ಣು ಲಿಂಗಾಣುವನ್ನು ನಿಷೇಚನಗೊಳಿಸ್ತವೆ. ಯಾವ ಆಕರ್ಷಣೆ ಈ ಒಂದು ಪರಾಗ ನಳಿಕೆಯ ಬೆಳವಣಿಗೆಗೆ ಕಾರಣ ಅಂತಂದರೆ ಈ ಸಸ್ಯಗಳಲ್ಲಿ ಉಂಟಾಗುವಂಥ ರಾಸಾಯನಿಕ ಅನುವರ್ತನೆ, ಅಂದರೆ ರಾಸಾಯನಿಕದ ಕಡೆಗೆ ಬೆಳವಣಿಗೆಯ ಚಲನೆ ಅಂತ ನಾವು ಹೇಳ್ಬೋದು. ಇದು ಕೂಡ ಕೆಲವು ಗಂಟೆಗಳ ಕಡೆಗೆ ಕಾಲ ತೆಗೆದುಕೊಳ್ಳೋದ್ರಿಂದ ನಿಧಾನವಾದ ಪ್ರತಿಕ್ರಿಯೆನೇ ಆಗಿದೆ. ಇದು 1-2 ಸೆಕೆಂಡ್ಗಳಲ್ಲಿ ನಡೆಯುವಂಥ ಕ್ರಿಯೆ ಅಲ್ಲ. ಜಲಾನುವರ್ತನೆ ಅಂತಂದರೆ, ಜಲ ಅಂದರೆ ನೀರಿನ ಕಡೆಗೆ ತೋರಿಸುವಂಥ ಪ್ರತಿಕ್ರಿಯೆಯನ್ನು ಜಲಾನುವರ್ತನೆ ಅಂತ ನಾವು ಕರಿತೀವಿ. ನೆಕ್ಸ್ಟು ಮುಟ್ಟಿದರೆ ಮುನಿ ಸಸ್ಯ ತೋರಿಸುವಂಥ ಪ್ರತಿಕ್ರಿಯೆ ಯಾವುದು ಅಂತ ನಾವೀಗ ನೋಡೋಣ. ಇಲ್ಲಿ ಸ್ಪರ್ಶಾನುವರ್ತನೆ ಅಂತ ಕರಿತೀವಿ. ಬಟ್ ಇದು ನಿಜವಾದ ಅನುವರ್ತನ ಚಲನೆ ಅಲ್ಲ. ಬಳ್ಳಿಗಳು ಒಂದು ಆಧಾರಕ್ಕೆ ಸುತ್ತಿಕೊಂಡು ಬೆಳೆಯುವಂಥ ಕ್ರಿಯೆ ಏನಿದೆ ಅದು ನಿಜವಾದ ಸ್ಪರ್ಶಾನುವರ್ತನೆ. ಇಲ್ಲಿ ಅನುವರ್ತನ ಚಲನೆ ಅಲ್ಲ, ಆದರೆ ಒಂದು ಭೌತಿಕವಾದ ಪ್ರತಿಕ್ರಿಯೆ. ಹೇಗೆ ಅಂತಂದರೆ ಮುಟ್ಟಿದ್ರೆ ಮುನಿ ಸಸ್ಯದ ಎಲೆಗಳಲ್ಲಿ ಇರುವಂತಹ ನೀರು ನಾವು ಅದನ್ನು ಮುಟ್ಟಿದಾಗ ಕೆಳಗಡೆಗೆ ಹರಿದು ಹೋಗುತ್ತೆ, ಬೇರಿನ ಕಡೆಗೆ ಹರಿದು ಬಂದುಬಿಡುತ್ತೆ. ಎಲೆಗಳಲ್ಲಿ ನೀರು ಕಡಿಮೆ ಆದ ತಕ್ಷಣ ಕೋಶಗಳೆಲ್ಲ ಕುಗ್ಗಿ ಎಲೆಗಳೆಲ್ಲ ಬಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಒಂದು ತಾತ್ಕಾಲಿಕವಾದ ಬದಲಾವಣೆ ಅಷ್ಟೇ. ಮತ್ತೆ ಕೆಲವು ಗಂಟೆಗಳಲ್ಲಿ ಆ ಸಸ್ಯ ತನ್ನ ಎಲೆಗಳನ್ನು ವಿಶಾಲವಾಗಿ ಅರಳಿಸ್ಕೊಂಡು ಮತ್ತೆ ನಿಂತಿರುತ್ತೆ. ಈ ಒಂದು ಪ್ರತಿಕ್ರಿಯೆಯನ್ನು ಹೀಗೆ ಕೇಳ್ಬೋದು: ಮುಟ್ಟಿದರೆ ಮುನಿ ಸಸ್ಯದಲ್ಲಿ ತೋರುವಂಥ ಪ್ರತಿಕ್ರಿಯೆಗಳಿಗೂ ಅನುವರ್ತನ ಚಲನೆಗಳಿಗೂ ಏನು ವ್ಯತ್ಯಾಸ? ಇದು ಯಾಕೆ ನಿಜವಾದ ಅನುವರ್ತನ ಚಲನೆ ಅಲ್ಲ ಅಂತ ಕೇಳ್ಬೋದು. ಯಾಕೆಂದರೆ ಪ್ರತಿಕ್ರಿಯೆ ತುಂಬ ವೇಗವಾಗಿರುತ್ತೆ. ಹಾರ್ಮೋನ್ಗಳು ಇದಕ್ಕೆ ಯಾವುದೇ ಅನುಕೂಲ ಮಾಡಿಕೊಡಲ್ಲ. ಯಾಕಂದರೆ ನೀರಿನ ಚಲನೆಯಿಂದ ಮಾತ್ರ ಈ ಒಂದು ಬದಲಾವಣೆ ನಡೆಯುತ್ತೆ. ಅಷ್ಟಲ್ಲದೆ ಕೆಲವು ಗಂಟೆಗಳಲ್ಲಿ ಮೂಲ ಸ್ಥಿತಿಗೆ ಸಸ್ಯ ಮರಳಿಬಿಡುತ್ತೆ. ಈ ಕಾರಣಗಳಿಂದಾಗಿ ನಾವು ಬೇರೆ ಬೇರೆ ರೀತಿಯ ಒಂದು ಸಹಕಾರ ನಿಯಂತ್ರಣವನ್ನು ಸಸ್ಯದಲ್ಲೂ ನೋಡ್ತೀವಿ ಅಂತ ಹೇಳ್ಬೋದು. ಈ ಒಂದು ಅಧ್ಯಾಯದ ಈ ಎಲ್ಲ ಪ್ರಶ್ನೆಗಳಿಗೆ ಬಹಳಷ್ಟು ಗಮನ ಕೊಟ್ಟು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೆದುಳಿನ ಚಿತ್ರ ಭಾಳ ಪ್ರಮುಖವಾಗಿ ಬರೋದರಿಂದ ಆ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ವಿವಿಧ ಕಾರ್ಯಗಳು ಮತ್ತು ಭಾಗಗಳ ಬಗೆಗೆ ಗಮನ ಕೊಡಿ. ಬೆಸ್ಟ್ ಆಫ್ ಲಕ್.